ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹನುಮಂತರಾಜು ಟೀಕೆ. ನನ್ನ ವೃತ್ತಿ ಬಂದು ವಕೀಲ ವೃತ್ತಿ. ನನ್ನ ವಿಳಾಸ ದೊಡ್ಡ ತುಮಕೂರು ಗ್ರಾಮ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ನೇಹಿತರೆ, ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ಇಂದು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಭ್ರಷ್ಟಾಚಾರ ಮತ್ತು ಲಂಚಗುಳಿತನ ಬಗ್ಗೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುತ್ತಾರೆ. ಆ ವಿಡಿಯೋದಲ್ಲಿ ಗೌರವಾನ್ವಿತ ನಮ್ಮ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಹೇಳ್ತಾರೆ, 5, 10, 100 ರೂಪಾಯಿ ಯಾವುದೇ ಅಧಿಕಾರಿ ಲಂಚ ಕೇಳಿದರು ನನ್ನ ಕಚೇರಿ ಅಥವಾ ನನ್ನ ಮನೆಗೆ ಬಂದು ದೂರು ನೀಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿರ್ತಾರೆ. ಈ ಹಿಂದೆ ಒಂದು ವಿಡಿಯೋದಲ್ಲೂ ಹೇಳಿದ್ರು, ಯಾವುದೇ ಅಧಿಕಾರಿ ಕರ್ತವ್ಯ ಲೋಪ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ದೂರು ನೀಡಿ ಅವರ ಮೇಲೆ ನಾನು ಸರ್ಕಾರದ ಮಟ್ಟದಲ್ಲಿ 1 to 4 ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ದೊಡ್ಡ ತುಮಕೂರು ಗ್ರಾಮದಲ್ಲಿ ಒಬ್ಬ ಖಾಸಗಿ ನಿವೇಶನದಾರರು ನಿವೇಶನಗಳನ್ನ 7 ಎಕರೆಯಲ್ಲಿ ಮಾಡ್ತಾ ಇರ್ತಾರೆ. ಆ ಖಾಸಗಿ ನಿವೇಶನದಾರ ನರೇಗಾಯಿಂದ ಮಾಡಿದಂತಹ ನೀರ್ಗಾಲುವೆಯನ್ನ ಧ್ವಂಸ ಮಾಡಿ ಆ ನೀರ್ಗಾಲುವೆಯನ್ನು ಮತ್ತೆ ಆಳ ಮಾಡಿ ವಿರುದ್ಧ ದಿಕ್ಕಿಗೆ ಅವನ ಲೇಔಟಿಂದ ಬರ್ತಕ್ಕಂಥ ನೀರನ್ನ ವಿರುದ್ಧ ದಿಕ್ಕಿಗೆ, ಅಂದ್ರೆ ಅವ್ರ ಲೇಔಟಿಂದ ಬರ್ತಕ್ಕಂಥ ನೀರು ಉತ್ತರ ಮುಖವಾಗಿ ಹರಿದರೆ ಅದನ್ನು ದಕ್ಷಿಣಾಭಿಮುಖವಾಗಿ ಹರಿಯಲು ನರೇಗೆಯಿಂದ ಮಾಡಿರ್ತಕ್ಕಂಥ ಚರಂಡಿಯನ್ನ ಧ್ವಂಸ ಮಾಡಿ ಆಳ ಮಾಡಿ ಬಿಟ್ಟಿರ್ತಾರೆ. ಅದಕ್ಕೆ ಸಪೋರ್ಟಿಂಗಾಗಿ ನಮ್ಮ ಈ ಹಿಂದೆ ಇದ್ದಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ PDO ಆಗಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀಮತಿ ರೇವತಿ ಮೇಡಮ್ ಅವರು ಲೇಔಟ್ದಾರಿಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ಪಂಚಾಯಿತಿಯಲ್ಲಿ ಸರಾವು ಮಾಡಿ ನೀರ್ಗಾಲುವೆಯನ್ನು ಚರಂಡಿ ಅಂತ ಮಾಡಿ ಅನುಕೂಲವಾಗೋ ರೀತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಈ ಹಿಂದೆ ಒಂದು ಹೇಳಿದಂಥ ವಿಡಿಯೋದಲ್ಲಿ ಹೇಳಿದಂತೆ ನಾನೇನು ಮಾಡ್ತೀನಿ, ನಮ್ಮ ಶಾಸಕರಿಗೆ ಒಂದು ದೂರು ನೀಡ್ತೇನೆ. ಅದು ಬಂದು 5/1/2026 ಶಾಸಕರ ಆಪ್ತ ಸಹಾಯಕರಿಗೆ ದೂರು ನೀಡ್ತೇನೆ. ಈ ದೂರಿಗೆ ಸಂಬಂಧಪಟ್ಟಂತೆ ನಾನು ಶಾಸಕರನ್ನ ನಮ್ಮ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಶ್ನಿಸಿದಾಗ ಒಂಬುಡ್ಸ್ಮನ್ಗೆ ದೂರು ಹೋಗಿದೆ, ಕಚೇರಿಯಲ್ಲಿ ದಾಖಲಾತಿ ಪಡಿಸಿ ಅಂತ ಹೇಳ್ತಾರೆ. ನಾನು ಅವರ ಸಹಾಯಕರಾದಂಥ ಮುತ್ತುರಾಜ್ ಅವ್ರನ್ನ ಭೇಟಿ ಮಾಡಿ ಫೋನ್ ಮೂಲಕ ಭೇಟಿ ಮಾಡಿ ಕೇಳಿದಾಗ, ಸರ್ ನಾವು ಕಚೇರಿಯಿಂದ ಯಾವುದೇ ರೀತಿಯಾಗಿ ಒಂಬುಡ್ಸ್ಮನ್ ಕಳಿಸಿಲ್ಲ ಅಂತ ಹೇಳ್ತಾರೆ. ಮುಂದೆ ಬಂದು ಗೌರವಿತ ಶಾಸಕರೇ, ನಾನು ಈ ಮುಖಾಂತರ ನಾನು ನಿಮಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾವು ದೂರು ನೀಡಿದ್ರ ಅದಕ್ಕೂ ಕ್ರಮ ತಗೊಂಡಿಲ್ಲ. ಈಗೂ ಹೇಳ್ತಾ ಇದ್ದೀನಿ, ಏನೀಗ ನಮ್ಮ ದೊಡ್ಡ ತುಮಕೂರು ಗ್ರಾಮದಲ್ಲಿ 7 ಎಕರೆಯಲ್ಲಿ ಲೇಔಟ್ ಮಾಡಿರ್ತಾನೆ, ಏನು ದೊಡ್ಡಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ನೀಡಿರ್ತಕ್ಕಂಥ ಷರತ್ತುಗಳ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಲೇಔಟ್ ಮಾಡಿರ್ತಾನೆ. ಬನ್ನಿ, ದಾಖಲಾತಿ ಸಮೇತ ನೀಡ್ತೇನೆ. ಆ ದಾಖಲಾತಿ ಪರಿಶೀಲನೆ ಮಾಡಿ ಅವನು ಕಾನೂನು ಬಾಹಿರ ಕೆಲಸ ಮಾಡಿರೋ ವಿರುದ್ಧ ಕ್ರಮ ತಗೊಳ್ಳೋದು, ಸಂಬಂಧಪಟ್ಟಂತ ಅಧಿಕಾರಿಗೆ ಹೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳತಕ್ಕಂಥ ಮನಸ್ಥಿತಿ ತಮಗಿದೆಯಾ? ಒಂದು ವೇಳೆ ಅವನು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಕೆಲಸಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿ ಅವನು ಏನು ಕಾನೂನು ಕ್ರಮ ಮಾಡಿದಾನೋ ಅದ್ರ ಮೇಲೆ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಕೆಲಸಗಳ ವಿರುದ್ಧ ಅವನ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಶಿಫಾರಸು ಮಾಡೋದಾಗುತ್ತಾ? ಇದು ಸಹ ಒಂದು ರೀತಿಯ ಭ್ರಷ್ಟಾಚಾರ, ಲಂಚಗುಳಿತನ ನಡೆದಿರ್ತದೆ. ಸ್ಥಳ ಪರಿಶೀಲನೆ ಮಾಡಿ ತಾವು ಆಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಒಂದು ವೇಳೆ ನೀವು ಹೇಳಿದ್ರೆ, ಏನು ನೀವು ಇವತ್ತು ವಿಡಿಯೋ ಮಾಡಿಬಿಟ್ಟಿದ್ರಲ್ಲ, ಭ್ರಷ್ಟಾಚಾರ ಮತ್ತು ಲಂಚಗುಳಿತನ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ, ಅದು ಸತ್ಯವಾಗಿರುತ್ತೆ.
ಒಂದು ವೇಳೆ ನೀವು ಏನೂ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅದು ನಿಮ್ಮ ಪ್ರಚಾರದ ಹುಚ್ಚು. ಒಬ್ಬ ನಾಗರಿಕನ ಹೇಳ್ತಕ್ಕಂಥ ಮಾತು ಶಾಸಕರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ಏನು ಕಾನೂನು ಬಾಹಿರ ಕೆಲಸ ಮಾಡಿರ್ತಾನೆ, ಒಂದು ನರೇಗಾದಿಂದ ನರೇಂದ್ರ ಕಾಮಗಾರಿಯಿಂದ ಧ್ವಂಸ ಮಾಡಿರ್ತಕ್ಕಂಥ ಒಂದು, ಮತ್ತೆ ನೈಸರ್ಗಿಕವಾಗಿ ಹರಿತಕ್ಕಂಥ ನೀರಿನ ಪಥ ಬದಲಾವಣೆ ಮಾಡಿರ್ತಕ್ಕಂಥದ್ದು, ಮತ್ತೆ ಲೇಔಟ್ ಅಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಸಂಪೂರ್ಣ ಮುಚ್ಚಿರ್ತಕ್ಕಂಥದ್ದು, ಮತ್ತೊಂದು ಏನೀಗ ಲೇಔಟ್ ಅವನಿಗೆ ಕೊಟ್ಟಿರ್ತಕ್ಕ ವಸತಿ ನಿವೇಶನ ಮಾಡೋದು ಅಷ್ಟೇ, ಯಾವುದೇ ಗೇಟೆಡ್ ಕಮ್ಯುನಿಟಿ ಆಗಿ ವಸತಿಗಳು ಮಾಡೋದು ಕೊಟ್ಟಿಲ್ಲ, ಸಂಪೂರ್ಣವಾಗಿ ಕಾಂಪೌಂಡ್ ಆಗಿರ್ತಕ್ಕಂಥದ್ದು. ಇದು ಸಹ ಭ್ರಷ್ಟಾಚಾರ, ಲಂಚಗೊಳಿತನ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಬನ್ನಿ, ಈಗೇನು ಕಾನೂನು ಬಾಹಿರವಾಗಿದೆ ಅದನ್ನ ಪ್ರಶ್ನೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನಾನು ನೀಡ್ತೀನಿ. ನಿಮ್ಮ ಅಧಿಕಾರಿ ನೀಡಲಿಲ್ಲ ಅಂದ್ರೆ ನಾನು ನೀಡ್ತೀನಿ. ಬನ್ನಿ, ಅವ್ರ ಸರ್ವೆ ನಂಬರ್ ಇಲ್ಲ, ನಿವೇಶನ ಅಭಿವೃದ್ಧಿಪಡಿಸಲು ಆಗಿರತಕ್ಕಂಥ ಆದೇಶ DPA/TP/ALO 22/23-24, ಆದೇಶ ದಿನಾಂಕ 23/8/2028. ಸರ್ವೆ ನಂಬರ್ಗಳು: ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ ತಾಲೂಕು, ಮಧುರೈ ಹೋಬಳಿ, ದೊಡ್ಡತುಮಕೂರು ಗ್ರಾಮ. ಸರ್ವೆ ನಂಬರ್ 9/2 11 ಗುಂಟೆ. ಸರ್ವೆ ನಂಬರ್ 9/12 13 ಗುಂಟೆ. ಸರ್ವೆ ನಂಬರ್ 9/13 11 ಗುಂಟೆ. ಸರ್ವೆ ನಂಬರ್ 10 1 ಎಕರೆ 34 ಗುಂಟೆ. ಸರ್ವೆ ನಂಬರ್ 11 3 ಎಕರೆ 19 ಗುಂಟೆ. ಸರ್ವೆ ನಂಬರ್ 13/3A2 ವಿಸ್ತೀರ್ಣ 11 ಗುಂಟೆ. ಸರ್ವೆ ನಂಬರ್ 12 3A3 ವಿಸ್ತೀರ್ಣ 8.5 ಗುಂಟೆ. ಮತ್ತು ಸರ್ವೆ ನಂಬರ್ 12/9 20 ಗುಂಟೆ. ಒಟ್ಟು 7 ಎಕರೆ. 7 ಎಕರೆಯಲ್ಲಿ ನಿವೇಶನ ಮಾಡತಕ್ಕಂಥದ್ದು ಕಾನೂನನ್ನು ಗಾಳಿ ತೋರಿರ್ತಕ್ಕಂಥ ನಾನು ತೋರಿಸ್ತೀನಿ. ಬನ್ನಿ, ಏನೀಗ ಅವನು ಕಾನೂನು ಗಾಳಿ ತೋರಿರ್ತಾನೆ, ಅದಕ್ಕೆ ಸಂಬಂಧಪಟ್ಟಂಗೆನೆ ನಿಮ್ಮ BJP ಬೆಂಬಲಿತವಾಗಿ ಪಂಚಾಯಿತಿಯಲ್ಲಿ ಅಧಿಕಾರ ನಡೆಸಿದಂತಹ ಅಧ್ಯಕ್ಷರು, ಸದಸ್ಯರುಗಳು, ಆಗಿನ PDO ಆದಂತ ರೇವತಿ ಅವರು ಕಾನೂನು ಬಾಹಿರವಾಗಿ ಠರಾವುಗಳನ್ನು ಮಾಡಿರ್ತಾರೆ. ಅದನ್ನು ಕೇಳಿ. ಇದು ಸಹ ಭ್ರಷ್ಟಾಚಾರ ಶಾಸಕರೇ. ನೀವು ನಿಜವಾಗಲೂ ಭ್ರಷ್ಟಾಚಾರ ಮತ್ತು ಲಂಚಗೊಳಿತನ ವಿರುದ್ಧ ಹೋರಾಟ ಮಾಡುವುದು ನಿಮ್ಮ ವಿಡಿಯೋ ಇರುವಂತೆ ಸತ್ಯವೇ ಆಗಿದ್ರೆ ಬನ್ನಿ, ಒಂದು ಸರಿ ಪ್ರಶ್ನೆ ಮಾಡಿ. ನಿಮಗೆ ನಾನು ಕೊಡತಕ್ಕಂಥ ಕಾಲಾವಕಾಶ 15 ದಿನಗಳು. ಅಂದ್ರೆ ತಾವು ಇದೇ ತಿಂಗಳ 25ರ ಒಳಗೆ ಪಂಚಾಯಿತಿ ಮತ್ತು ಆ ಲೇಔಟ್ ನ ವೀಕ್ಷಣೆ ಮಾಡಿ ಅದ್ರಲ್ಲಿ ಏನೇನಾಗಿದೆ ಅನ್ನೋದು ಜನತೆ ಮುಂದೆ ಏನು ಈಗ ವಿಡಿಯೋ ಮಾಡಿಲ್ಲ ಅದೇ ರೀತಿ ವಿಡಿಯೋ ಮಾಡಿ ಹೇಳಿ. ಆವಾಗ ನೀವು ನಿಜವಾಗಲೂ ಭ್ರಷ್ಟಾಚಾರದ ವಿರುದ್ಧ, ಲಂಚಗೊಳಿತನ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಮಾಡಿ ನೀವು ನಿಜವಾದ ಹೋರಾಟಗಾರರಂತೂ ಜನತೆ ಮುಂದೆ ನಿರೂಪಿಸಬೇಕು. ಇದು ನನ್ನ ಓಪನ್ ಚಾಲೆಂಜಿಂಗ್. ನೋಡಿ, ವಂದನೆಗಳು.